ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ, ಧನಸ್ಸು ರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ಹೇಗಿದೆ ಅಂತ ನೋಡೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ಧನಸ್ಸು ರಾಶಿಯವರು ತುಂಬಾ ಮೋಟಿವೇಟೆಡ್ ಮೈಂಡ್ಸೆಟ್ ಇರುತ್ತೆ ನಿಮ್ಮದು. ನೀವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಾ. ಬುಧನ ಹಿಮ್ಮುಖ ಚಲನೆಯ ಅಂತ್ಯವು ನಿಮ್ಮ ವೃತ್ತಿಯಲ್ಲಿ ಸ್ಪಷ್ಟತೆ ತರುತ್ತೆ. ನಿಮ್ಮ ನಾಯಕತ್ವದ ಗುಣ ಜೊತೆಗೆ ನಿಮ್ಮ ಪ್ರೊಫೆಷ್ನಲ್ ಸ್ಕಿಲ್ಸನ್ನು ಗುರುತಿಸ್ತಾರೆ. ತುಂಬ ವಿಳಂಬವಾಗಿದ್ದ ಪ್ರಾಜೆಕ್ಟ್ ಅಂದರೆ ಯೋಜನೆಗಳು ಅಂತಿಮವಾಗಿ ಪ್ರಾರಂಭವಾಗುತ್ತೆ. ನಿಮ್ಮ ಐಡಿಯಾಸ್ ಅಥವಾ ಕೆಲಸದ ಪ್ರಸ್ತಾಪವನ್ನು ಅಂದರೆ ಪ್ರಪೋಸಲ್ಸ್, ಯಾವುದೇ ಪ್ರಪೋಸಲ್ಸ್ ಬಂದ್ರೂ ಅದನ್ನು ಫೈನಲೈಸ್ ಮಾಡುವುದಕ್ಕೆ ಈ ಸಮಯ ತುಂಬಾ ಅದ್ಭುತವಾಗಿದೆ. ಯಾವುದೇ ಮುಖ್ಯವಾದ ವಿಚಾರ ರೈಟಿಂಗಲ್ಲಿ ಇರಲಿ, ಬಾಯಿ ಮಾತಲ್ಲಿ ವ್ಯವಹಾರ ಮಾಡೋದಕ್ಕಿಂತ ರಿಟರ್ನಲ್ಲಿ ಯಾವುದೇ ವಿಚಾರ ರಿಟರ್ನಲ್ಲಿ ಇದ್ದರೆ ಪ್ರೂಫ್ ಇರುತ್ತೆ ನಿಮಗೆ. ಹಣಕಾಸಿನ ವಿಚಾರದಲ್ಲಿ ಆದಾಯ ಚೆನ್ನಾಗಿರುತ್ತೆ. ಜಾಯಿಂಟ್ ಅಸೆಟ್ಸ್ ಇರಲಿ ಅಥವಾ ಜಾಯಿಂಟ್ ಅಕೌಂಟು ಅಥವಾ ಲೋನ್ಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸೋದು ತುಂಬಾ ಅಗತ್ಯ. ಹಣಕಾಸಿನ ಕಮಿಟ್ಮೆಂಟ್ಗಳಿಗೆ ಆತುರನೇ ಪಡಬೇಡಿ ನೀವು. ಅಂದರೆ ಒಪ್ಕೊಂಡು ಬಿಡೋದು, EMIಗಳಿಗೆ ಏನಾದರೂ ಪರ್ಚೇಸ್ ಮಾಡ್ತೀರಾ ಅದರ ಕಮಿಟ್ಮೆಂಟ್ಗಳು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೀವು ಆತುರನೇ ಪಡಬೇಡಿ. ಮತ್ತು ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮನೆಯ ವಿಚಾರ ಅಥವಾ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ತಾಳ್ಮೆಯಿಂದ ವ್ಯವಹರಿಸಿ. ಯಾವುದೇ ಡೀಲ್ಗಳಿಗೆ ಅರ್ಜೆಂಟ್ ಮಾಡಬೇಡಿ, ಅದರಿಂದ ಸಮಸ್ಯೆಗಳಾಗಬಹುದು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಕೌಟುಂಬಿಕ ಜೀವನವು ಶಾಂತಿಯುತ ಮತ್ತು ಸಾಮರಸ್ಯದಿಂದ ಕೂಡಿರುತ್ತೆ. ನಿಮ್ಮ ಅಭಿಪ್ರಾಯದಲ್ಲಿ ತೂಕವಿರುತ್ತೆ. ಈ ವಾರ ನಿಮ್ಮ ಮಾನಸಿಕ ಸ್ಪಷ್ಟತೆಗಾಗಿ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲವನ್ನು ನೀವು ಪಡೆಯೋದಕ್ಕೆ ಈ ಸಮಯ ತುಂಬಾ ಉತ್ತಮವಾಗಿದೆ. ಕ್ಲಾರಿಟಿ ಬರುತ್ತೆ. ಅವರ ಸಪೋರ್ಟಿಂದ ನಿಮಗೆ ಮೆಂಟಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಎನರ್ಜಿ ಚೆನ್ನಾಗಿರುತ್ತೆ. ಆದರೆ ಯಾವ ಥರ ಆಹಾರ ನೀವು ಸೇವನೆ ಮಾಡ್ತೀರಾ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಆದ್ಯತೆ, ನಿಮ್ಮ ಪ್ರಯಾರಿಟಿ ಫಸ್ಟ್ ಬಂದು ಮನೆಯಲ್ಲಿ ತಯಾರಿಸಿದ ಊಟಕ್ಕೆ ನೀವು ನೀಡಬೇಕು. ಹೊರಗಡೆ ಆಹಾರ ತಿಂದರೆ ಹೊಟ್ಟೆ ಅಪ್ಸೆಟ್ ಆಗೋ ಸಾಧ್ಯತೆ ಇದೆ. ಏನೋ ಒಂಥರ ಸ್ಟಮಕ್ ಡಿಸ್ಕಂಫರ್ಟ್ ಆಗುತ್ತೆ. ಮನೆ ಊಟಕ್ಕೆ ಜಾಸ್ತಿ ಆದ್ಯತೆ ಕೊಡಿ. ಪರಿಹಾರ ಬಂದು ನಿಮಗೆ ಬಂದಿರುವ ಆದಾಯದಲ್ಲಿ ಸ್ವಲ್ಪ ಬಡವರಿಗೆ ದುಡ್ಡಂತೂ ಕೊಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ದುಡ್ಡು ಕೊಡಬಾರ್ದು. ದಾನದಲ್ಲಿ ಹಣ್ಣು, ಅಕ್ಕಿ, ಏನೇ ತಿನ್ನೋ ಪದಾರ್ಥ ಕೊಡ್ಬೋದು, ದುಡ್ಡು ಮಾತ್ರ ಕೊಡಬಾರ್ದು ಯಾರಿಗೂ. ದುಡ್ಡು ಕೊಟ್ಟರೆ ಆ ದುಡ್ಡಿಂದ ಅವರು ಏನಾದರೂ ಆಲ್ಕೋಹಾಲು ಆ ಥರ ಸೇವನೆ ಮಾಡ್ಬೋದು. ಅದರಿಂದ ಹೇಳ್ತಾ ಇದ್ದೀನಿ, ಅನ್ನದಾನನೇ ಶ್ರೇಷ್ಠ. ಏನಾಗುತ್ತೋ ನಿಮ್ಮ ಕೈಲಿಂದ ಏನು ಸಾಧ್ಯ ಆಗುತ್ತೋ ಹಣ್ಣು, ಅಕ್ಕಿ, ಬೇಳೆ ಆ ಥರ ಬಡವರಿಗೆ ದಾನ ಮಾಡಿ. ನಿಮ್ಮ ರಾಶ್ಯಾಧಿಪತಿ ಗುರು ಬಂದು ಸೂರ್ಯ ಹತ್ತಿರ ಬಂದಿರೋದ್ರಿಂದ ಅಸ್ತನಾಗಿದ್ದಾನೆ. ಅದರಿಂದ ಓಂ ಬೃಹಸ್ಪತಿಯೇ ನಮಃ ಅಂತ 108 ಬಾರಿ ಜಪಿಸಿ ಪ್ರತಿದಿನ. ಗುರು ಮಂತ್ರ ಇದು, ಓಂ ಬೃಹಸ್ಪತಿಯೇ ನಮಃ ಹೇಳ್ಕೊಳ್ಳಿ. ಮತ್ತು ಈ ಸಮಯದಲ್ಲಿ ಗುರು ಅಸ್ತನಾಗಿರೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪ್ರಮುಖ ಒಪ್ಪಂದಗಳಿಗೆ ಆತುರಪಟ್ಟು ಸೈನ್ ಮಾಡುವುದನ್ನು ನೀವು ತಪ್ಪಿಸಬೇಕು. ಧನ್ಯವಾದಗಳು.